ಆಗ್ಲೇ ಪಾಷಾ ಅವ್ರು ಮಾತನಾಡುವಾಗ್ಲೂ ಹೇಳಿದ್ರು ಇಲ್ಲಿ ಧರ್ಮ ನೋಡಬಾರ್ದು, ಅವ್ರು ಎಲ್ಲಿಂದ ಬಂದಿದ್ದಾರೆ ಅವರಿಂದ ಏನ್ ಆಪತ್ತು ನೋಡ್ಬೇಕು. ಬಟ್ ರಾಜಕಾರಣಿಗಳು ನೋಡ್ತಿರೋದೇ ಧರ್ಮ ಅಲ್ವಾ? ಅನ್ಫಾರ್ಚುನೇಟ್ಲಿ ಅವರಿಂದ ಹಾಕಲಾಗುವ ಓಟ್ಗಳಿಗೋಸ್ಕರ ಅವ್ರಿಗೆ ಫ್ರೀಯಾಗಿ ಆಧಾರ್ ಕಾರ್ಡು, ಕರೆಂಟ್ ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು ಕೊಟ್ಟು ಸಾಕ್ತಿರೋದು ನನ್ನ ಪಕ್ಷ ಹೇಳ್ತಿಲ್ಲ ಸರ್. ಓವರ್ ಆಲ್ ರಾಜಕಾರಣಿಗಳಿಂದಾಗೆ ಅಕ್ರಮ ನಿವಾಸಿಗಳು ಇಲ್ಲಿ ಆರಾಮಾಗಿದ್ದಾರೆ ಅನ್ನೋ ಆರೋಪ ಇದೆ. ಬಿಕಾಸ್ ಆಫ್ ಧರ್ಮ, ಬಿಕಾಸ್ ಆಫ್ ಧರ್ಮ. ಅಮಿತ್ ಶಾ ಆಗ್ಲಿ ಮೋದಿ ಆಗ್ಲಿ ಇವರು ಶುರು ಮಾಡಿದ್ದನ್ನ NRC CAA ತಂದಾಗ ಇವ್ರು ಏನ್ ಮಾಡಿದ್ರು? ಪ್ರಪಂಚದ ನಮ್ಮ ದೇಶದ ಒಂದು 7 ಕಂಟ್ರೀಸ್ ಅಕ್ಕಪಕ್ಕ ಇದಾರಲ್ವಾ, ಆ ಕಂಟ್ರೀಸ್ ಇಂದ ಎಲ್ಲಾ ಹಿಂದೂಗಳು ಬರ್ಬಾರ್ದು, ಮುಸಲ್ಮಾನರು ಬರಬಾರ್ದು, ಇದೆಲ್ಲ ರಾಜಕಾರಣಕ್ಕೋಸ್ಕರನೇ ಮಾಡೋದು. ಆದ್ರೆ ನಾನು ನಾನು ಈ ದೇಶದ ನಾಗರಿಕನಾಗಿ ಅಕಸ್ಮಾತ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಹೋಗ್ಬೇಕಾದ್ರೆ, ಅದು ಮಿಜೋರಾಂ ಆಗಿರಲಿ, ಮೇಘಾಲಯ ಆಗಿರಲಿ, ಮಣಿಪುರ ಆಗಿರಲಿ, ತ್ರಿಪುರ ಆಗಿರಲಿ, 360 ರೂಪಾಯಿ ಎಂಟ್ರಿ ಪರ್ಮಿಟ್ ಕೊಟ್ಟು ಒಳಗಡೆ ಹೋಗ್ಬೇಕು. ನಾನು ಕರ್ನಾಟಕದಿಂದ ನಾನು ಮಿಜೋರಾಂಗೆ ಹೋಗ್ಬೇಕಾದ್ರೆ ನಾನು ಎಂಟ್ರಿ ಪರ್ಮಿಟ್ ಕೊಟ್ಬಿಟ್ಟು ಹೋಗ್ಬೇಕು. ಕೊಟ್ಟಿದ್ದೀನಿ ನಾನು ಪ್ರಶ್ನೆ ಮಾಡೋದು, ಕರ್ನಾಟಕ ರಾಜ್ಯ ಯಾವ ಬಾರ್ಡರ್ ಸ್ಟೇಟು ಇಂಟರ್ನ್ಯಾಷನಲ್ ಬಾರ್ಡರ್ನ ಶೇರ್ ಮಾಡಲ್ಲ. ಇವರೆಲ್ಲ ಬರ್ತಿರೋದು ಎಲ್ಲಿಂದ? ಅಲ್ಲಿರುವ ರಾಜಕಾರಣ ಯಾವ ಸರ್ಕಾರದ್ದು? ಅಲ್ಲಿನ ರಾಜ್ಯ ಸರ್ಕಾರಗಳು ಯಾವುವು? ಕೇಂದ್ರ ಸರ್ಕಾರ ಯಾವುದು? ಇವತ್ತು ಇವ್ರು ಇಲ್ಲಿ ನಿಂತ್ಕೊಂಡು ಅಶೋಕ ಅವರಾಗಿರಲಿ, ಇಲ್ಲ ಅಶ್ವಥ್ ನಾರಾಯಣ ಅವರಾಗಿರಲಿ, MG ಮಹೇಶ್ ಅವರಾಗಿರಲಿ, 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಇವ್ರಿಗೆ ಗೇಟ್ ಪಾಸ್ ಕೊಟ್ಟವ್ರು ಯಾರು? ಇದನ್ನ ಪ್ರಶ್ನೆ ಮಾಡ್ಬೇಕು. ಯಾರಿಗೆ? ಅಲ್ಲೇ ನೀವು ತಡೆ ಮಾಡಕ್ ಆಗಿಲ್ವಾ? ಮೆಕ್ಸಿಕೋ ವಾಲ್ ಕಟ್ಟಿಸಿದ್ರಲ್ಲ ಟ್ರಂಪು, ಅವಾಗ ಇಲ್ಲಿಂದ ನಮ್ಮ ದೇಶದವರು ಎಷ್ಟು ಜನ ಸಿಕ್ಕಾಕೊಂಡ್ರು. ಆ ಥರ ನಾವು ಡಿಫೆನ್ಸ್ ಬಜೆಟ್ 6.5 ಲಕ್ಷ ಕೋಟಿ ಖರ್ಚು ಮಾಡ್ತಿರೋರು ಒಂದು ವಾಲ್ ಹಾಕೊಳಕ್ಕಾಗಲ್ವಾ? ಜಾಗ ಕೊಡ್ತಿಲ್ಲ, ಜಾಗ ಕೊಡ್ತಿಲ್ಲ. ಯಾವ ನಾಟಕ ಅವ್ರು ಕಳಿಸಿದ್ರು ಸರಿ ರಜಾಕ್ ಅವರೇ, ಇಲ್ಲಿರೋ ರಾಜಕಾರಣಿಗಳು ಸಾಕೊಂಡಿದ್ದಾರೆ. ಅವರು ಇಲ್ಲ ಕೇಳಿ, ನಾನು ಹೇಳ್ತಿರೋದು ಬರ್ಮಾದಿಂದ ಬರ್ತಿರುವ ರೋಹಿಂಗ್ಯಸ್ ಆಗ್ಲಿ, ಇಲ್ಲ ನೇಪಾಳದಿಂದ ಬರ್ತಿರುವ ನೇಪಾಳಿಗಳಾಗಿರ್ಲಿ, ಇಲ್ಲ ಭೂಟಾನಿಂದ ಬರ್ತಿರುವ ಬೋಡೋಸ್ ಆಗಿರ್ಲಿ, ಟಿಬೆಟ್ ಇಂದ ಬರ್ತಿರುವ ಲಾಮಾಸ್ಗಳಾಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಅದರಲ್ಲಿ ಲೀಗಲ್ ಯಾರು ಇಲ್ಲಿಗಲ್ ಯಾರು ಅಂತ ಕೇಳ್ಕೊಳ್ಳಕ್ಕೆ ನಮ್ಮ ಹತ್ರ ಒಂದು ಸಿಸ್ಟಮ್ ಅನ್ನೋದು ಇಲ್ವೇ ಇಲ್ಲ. ನಮ್ಗೊಂದು ರಾಜ್ಯಕ್ಕಲ್ಲ, ಮಹಾರಾಷ್ಟ್ರದಲ್ಲೂ ಇದ್ದಾರೆ, ಇಂಡೋರ್ನಲ್ಲೂ ಇದ್ದಾರೆ, ಮಧ್ಯಪ್ರದೇಶದಲ್ಲೂ ಇದ್ದಾರೆ. ನಾನು ಇವತ್ತು ಕೇಳಕ್ ಏನ್ ಪ್ರಶ್ನೆ ಮಾಡ್ತಿರ್, ನಾನು ಆಸ್ ಅ ಇಂಡಿಯನ್ ಸಿಟಿಸನ್ ಒಂದು ಸ್ಟೇಟ್ ಮೇಲೆ ನೀವು ಎದ್ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬಿಟ್ಟು ನೀವು ಬೆರಳು ತೋರ್ಸಕ್ ಹೋಗ್ತಿದ್ದೀರಲ್ಲ, ಬರ್ತಿರೋದೇ ಬಾರ್ಡರ್ ಸ್ಟೇಟ್ಸ್ ಗಳಿಂದ, ಅಲ್ಲಿ ಬಿಜೆಪಿ ರೂಲ್. ಅದಕ್ಕೆ ನಾನು ಕೇಂದ್ರ ರಾಜ್ಯ ಪ್ರಶ್ನೆ ಕೇಳಿದ್ದು ಅವ್ರು ಕಳಿಸ್ತಿದ್ದಾರೆ. ಬಂದೆ ಸರ್, ನಿಮ್ಗೂ ಕೇಳ್ತೀನಿ ಪ್ರಶ್ನೆ, ನನ್ನ ಹತ್ರ ಇದೆ. ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೀವು ದೊಡ್ಡ ಲೆಕ್ಕ ಕೊಟ್ರಿ, ಕಾನೂನೆಲ್ಲ ಹೇಳಿದ್ರಿ, ಬಟ್ ನೀವ್ ಹೇಳಿದ್ರಿ ಕೇಂದ್ರ ಸರ್ಕಾರದವ್ರು ಕಳಿಸ್ತಿದ್ದಾರೆ ಅಂದ್ರೆ ಬಿಡ್ತಾ ಇದ್ದಾರೆ ರಾಜ್ಯಗಳ ಒಳಗೆ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಅವ್ರು ಬಿಟ್ರು, ಇಲ್ಲಿರೋರು ಸಾಕೊಳ್ತಿದ್ದಾರಾ? ಹೊರಗೆ ಯಾಕೆ ಆಗ್ತಿಲ್ಲ? ನೀವು ಅದಕ್ಕೆ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ರಿ. ಫೇಕ್ ಆಧಾರ್ ಕಾರ್ಡ್ ಅಲ್ಲಿ ಬಜಾಜ್ ಫೈನಾನ್ಸ್ ಅಲ್ಲಿ 4 ಲಕ್ಷ ರೂಪಾಯಿ ತಗೊಂಡ ಯಾವನೋ ಒಬ್ಬ ಬಾಂಗ್ಲಾದೇಶ್ ಅಂತ ನೀವೇ ಇದೇ ಡಿಬೇಟ್ ಅಲ್ಲಿ ಎಲ್ಲಾರು ಮುಂದೆ ಹೇಳಿದ್ದೀರಾ. ಹೌದು. ನಾನು ಇವತ್ತು ನಿಮಗೆ ಪ್ರಶ್ನೆ ಮಾಡ್ತೀನಿ, ಫೇಕ್ ಆಧಾರ್ ಕಾರ್ಡ್ ಅಂದ್ರೆ ಯಾವುದೇ ಒಂದು ಫೈನಾನ್ಸ್ ಕಂಪನಿ ಆ ಆಧಾರ್ ಕಾರ್ಡ್ ಅನ್ನ ಅವನ ಮೊಬೈಲ್ ನಂಬರ್ ಜೊತೆ ಟ್ಯಾಲಿ ಮಾಡಿ ಅಕಸ್ಮಾತ್ ಅದನ್ನ ಒಂದು ವೆರಿಫಿಕೇಶನ್ ಮಾಡಿದಾಗ ನಿಮಗೆ ಅಥೆಂಟಿಸಿಟಿಗೋಸ್ಕರ ಒಂದು SMS ಬರಬೇಕು ನಿಮ್ಮ ಮೊಬೈಲ್ ಮೇಲೆ. ವ್ಯವಸ್ಥೆ ಎಷ್ಟು ಹುಡುಕಾಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗಲ್ವಾ ಸರ್? ಕೇಂದ್ರ ಸರ್ಕಾರ ವೈಫಲ್ಯ. ಆಧಾರ್ ಸಿದ್ದರಾಮಯ್ಯ ಎಲ್ಲ ನೋಡ್ತಿರೋದು, ಆಧಾರ್ ನೋಡ್ತಿರೋದು ಪರಮೇಶ್ವರ್ ಅವರಲ್ಲ. ಆಧಾರ್ ಕಾರ್ಡ್ ಈಗ ಸೆಂಟ್ರಲ್ ಎಂಟಿಟಿ. ಕೇಳಿಸ್ಕೊಳ್ಳಿ ಮೇಡಮ್, ಮೊದಲು ನೀವು ಕೇಳಿಸ್ಕೊಳ್ಳಿ ಮೇಡಮ್, ಇದು ನಿಮ್ಮ ಈ ಚಾನೆಲಿನ ಪ್ರಾಬ್ಲಮ್. ಇಲ್ಲಿ ನೋಡಿ, ರಜಾಕ್ ಅವ್ರ ಪ್ರಕಾರ ಅಕ್ರಮ ಬಾಂಗ್ಲಾದೇಶಿಗಳನ್ನ ಹುಡುಕಿ ಆಚೆ ತೆಗೆಯೋದು ಚಾನೆಲ್ ನ ತಪ್ಪಂತೆ. ನೀವು ತಪ್ಪು ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ತುಂಬಾ ಮಾತಾಡಿದ್ದೀರಿ ಸರ್ ಮಹೇಶ್ ಅವರು. ಆಗ್ಲೇ ಪಾಷಾ ಅವ್ರು ಮಾತನಾಡುವಾಗ್ಲೂ ಹೇಳಿದ್ರು ಇಲ್ಲಿ ಧರ್ಮ ನೋಡಬಾರ್ದು, ಅವ್ರು ಎಲ್ಲಿಂದ ಬಂದಿದ್ದಾರೆ ಅವರಿಂದ ಏನ್ ಆಪತ್ತು ನೋಡ್ಬೇಕು. ಬಟ್ ರಾಜಕಾರಣಿಗಳು ನೋಡ್ತಿರೋದೇ ಧರ್ಮ ಅಲ್ವಾ? ಅನ್ಫಾರ್ಚುನೇಟ್ಲಿ ಅವರಿಂದ ಹಾಕಲಾಗುವ ಓಟ್ಗಳಿಗೋಸ್ಕರ ಅವ್ರಿಗೆ ಫ್ರೀಯಾಗಿ ಆಧಾರ್ ಕಾರ್ಡು, ಕರೆಂಟ್ ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು ಕೊಟ್ಟು ಸಾಕ್ತಿರೋದು ನನ್ನ ಪಕ್ಷ ಹೇಳ್ತಿಲ್ಲ ಸರ್. ಓವರ್ ಆಲ್ ರಾಜಕಾರಣಿಗಳಿಂದಾಗೆ ಅಕ್ರಮ ನಿವಾಸಿಗಳು ಇಲ್ಲಿ ಆರಾಮಾಗಿದ್ದಾರೆ ಅನ್ನೋ ಆರೋಪ ಇದೆ. ಬಿಕಾಸ್ ಆಫ್ ಧರ್ಮ, ಬಿಕಾಸ್ ಆಫ್ ಧರ್ಮ. ಅಮಿತ್ ಶಾ ಆಗ್ಲಿ ಮೋದಿ ಆಗ್ಲಿ ಇವರು ಶುರು ಮಾಡಿದ್ದನ್ನ NRC CAA ತಂದಾಗ ಇವ್ರು ಏನ್ ಮಾಡಿದ್ರು? ಪ್ರಪಂಚದ ನಮ್ಮ ದೇಶದ ಒಂದು 7 ಕಂಟ್ರೀಸ್ ಅಕ್ಕಪಕ್ಕ ಇದಾರಲ್ವಾ,
ಆ ಕಂಟ್ರೀಸ್ ಇಂದ ಎಲ್ಲ ಹಿಂದೂಗಳು ಬರ್ಬಾರ್ದು, ಮುಸಲ್ಮಾನರು ಬರಬಾರ್ದು, ಇದೆಲ್ಲ ರಾಜಕಾರಣಕ್ಕೋಸ್ಕರನೇ ಮಾಡೋದು. ಆದ್ರೆ ನಾನು ನಾನು ಈ ದೇಶದ ನಾಗರಿಕನಾಗಿ ಅಕಸ್ಮಾತ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಹೋಗ್ಬೇಕಾದ್ರೆ, ಅದು ಮಿಜೋರಾಂ ಆಗಿರಲಿ, ಮೇಘಾಲಯ ಆಗಿರಲಿ, ಮಣಿಪುರ ಆಗಿರಲಿ, ತ್ರಿಪುರ ಆಗಿರಲಿ, 360 ರೂಪಾಯಿ ಎಂಟ್ರಿ ಪರ್ಮಿಟ್ ಕೊಟ್ಟು ಒಳಗಡೆ ಹೋಗ್ಬೇಕು. ನಾನು ಕರ್ನಾಟಕದಿಂದ ನಾನು ಮಿಜೋರಾಂಗೆ ಹೋಗ್ಬೇಕಾದ್ರೆ ನಾನು ಎಂಟ್ರಿ ಪರ್ಮಿಟ್ ಕೊಟ್ಬಿಟ್ಟು ಹೋಗ್ಬೇಕು, ಕೊಟ್ಟಿದ್ದೀನಿ ನಾನು. ನಾನು ಪ್ರಶ್ನೆ ಮಾಡೋದು, ಕರ್ನಾಟಕ ರಾಜ್ಯ ಯಾವ ಬಾರ್ಡರ್ ಸ್ಟೇಟು ಇಂಟರ್ನ್ಯಾಷನಲ್ ಬಾರ್ಡರ್ನ ಶೇರ್ ಮಾಡಲ್ಲ. ಇವರೆಲ್ಲ ಬರ್ತಿರೋದು ಎಲ್ಲಿಂದ? ಅಲ್ಲಿರುವ ರಾಜಕಾರಣ ಯಾವ ಸರ್ಕಾರದ್ದು? ಅಲ್ಲಿನ ರಾಜ್ಯ ಸರ್ಕಾರಗಳು ಯಾವುವು? ಕೇಂದ್ರ ಸರ್ಕಾರ ಯಾವುದು? ಇವತ್ತು ಇವ್ರು ಇಲ್ಲಿ ನಿಂತ್ಕೊಂಡು ಅಶೋಕ ಅವರಾಗಿರಲಿ, ಇಲ್ಲ ಅಶ್ವಥ್ ನಾರಾಯಣ ಅವರಾಗಿರಲಿ, MG ಮಹೇಶ್ ಅವರಾಗಿರಲಿ, 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಇವ್ರಿಗೆ ಗೇಟ್ ಪಾಸ್ ಕೊಟ್ಟವ್ರು ಯಾರು? ಇದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಯಾರಿಗೆ? ಅಲ್ಲೇ ನೀವು ತಡೆ ಮಾಡಕ್ ಆಗಿಲ್ವಾ? ಮೆಕ್ಸಿಕೋ ವಾಲ್ ಕಟ್ಟಿಸಿದ್ರಲ್ಲ ಟ್ರಂಪು, ಅವಾಗ ಇಲ್ಲಿಂದ ನಮ್ಮ ದೇಶದವರು ಎಷ್ಟು ಜನ ಸಿಕ್ಕಾಕೊಂಡ್ರು? ಆ ಥರ ನಾವು ಡಿಫೆನ್ಸ್ ಬಜೆಟ್ 6.5 ಲಕ್ಷ ಕೋಟಿ ಖರ್ಚು ಮಾಡ್ತಿರೋರು ಒಂದು ವಾಲ್ ಹಾಕೊಳಕ್ಕಾಗಲ್ವಾ? ಜಾಗ ಕೊಡ್ತಿಲ್ಲ, ಜಾಗ ಕೊಡ್ತಿಲ್ಲ, ಯಾವ ನಾಟಕ? ಅವ್ರು ಕಳಿಸಿದ್ರು ಸರಿ ರಜಾಕ್ ಅವರೇ, ಇಲ್ಲಿರೋ ರಾಜಕಾರಣಿಗಳು ಸಾಕೊಂಡಿದ್ದಾರೆ ಅವರು. ಇಲ್ಲ ಕೇಳಿ, ನಾನು ಹೇಳ್ತಿರೋದು ಬರ್ಮಾದಿಂದ ಬರ್ತಿರುವ ರೋಹಿಂಗ್ಯಸ್ ಆಗ್ಲಿ, ಇಲ್ಲ ನೇಪಾಳದಿಂದ ಬರ್ತಿರುವ ನೇಪಾಳಿಗಳಾಗಿರ್ಲಿ, ಇಲ್ಲ ಭೂಟಾನ್ ಇಂದ ಬರ್ತಿರುವ ಬೋಡೋಸ್ ಆಗಿರ್ಲಿ, ಟಿಬೆಟ್ ಇಂದ ಬರ್ತಿರುವ ಲಾಮಾಸ್ಗಳಾಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಅದರಲ್ಲಿ ಲೀಗಲ್ ಯಾರು ಇಲ್ಲಿಗಲ್ ಯಾರು ಅಂತ ಕೇಳ್ಕೊಳಕ್ಕೆ ನಮ್ಮ ಹತ್ರ ಒಂದು ಸಿಸ್ಟಮ್ ಅನ್ನೋದು ಇಲ್ಲವೇ ಇಲ್ಲ. ಒಂದು ನಮ್ಗೊಂದು ರಾಜ್ಯಕ್ಕಲ್ಲ, ಮಹಾರಾಷ್ಟ್ರದಲ್ಲೂ ಇದ್ದಾರೆ, ಇಂಡೋರ್ನಲ್ಲೂ ಇದ್ದಾರೆ, ಮಧ್ಯಪ್ರದೇಶಲ್ಲೂ ಇದ್ದಾರೆ. ನಾನು ಇವತ್ತು ಕೇಳಕ್ ಏನ್ ಪ್ರಶ್ನೆ ಮಾಡ್ತಿರೋದು, ನಾನು ಆಸ್ ಅ ಇಂಡಿಯನ್ ಸಿಟಿಸನ್, ಒಂದು ಸ್ಟೇಟ್ ಮೇಲೆ ನೀವು ಎತ್ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬಿಟ್ಟು ನೀವು ಬೆರಳು ತೋರ್ಸಕ್ ಹೋಗ್ತಿದ್ದೀರಲ್ಲ, ಬರ್ತಿರೋದೇ ಬಾರ್ಡರ್ ಸ್ಟೇಟ್ಸ್ ಗಳಿಂದ, ಅಲ್ಲಿ ಬಿಜೆಪಿ ರೂಲ್. ಅದಕ್ಕೆ ನಾನು ಕೇಂದ್ರ ರಾಜ್ಯ ಪ್ರಶ್ನೆ ಕೇಳಿದ್ದು ಅವ್ರು ಕಳಿಸ್ತಿದ್ದಾರೆ. ಬಂದೆ ಸರ್, ನಿಮ್ಗೂ ಕೇಳ್ತೀನಿ ಪ್ರಶ್ನೆ, ನನ್ನ ಹತ್ರ ಇದೆ. ರಜಾಕ್ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೀವು ದೊಡ್ಡ ದೊಡ್ಡ ಲೆಕ್ಕ ಕೊಟ್ರಿ, ಕಾನೂನೆಲ್ಲ ಹೇಳಿದ್ರಿ, ಬಟ್ ನೀವ್ ಹೇಳಿದ್ರಿ ಕೇಂದ್ರ ಸರ್ಕಾರದವ್ರು ಕಳಿಸ್ತಿದ್ದಾರೆ ಅಂದ್ರೆ ಬಿಡ್ತಾ ಇದ್ದಾರೆ ರಾಜ್ಯಗಳ ಒಳಗೆ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಅವ್ರು ಬಿಟ್ರು, ಇಲ್ಲಿರೋರು ಸಾಕೊಳ್ತಿದ್ದಾರಾ? ಹೊರಗೆ ಯಾಕೆ ಆಗ್ತಿಲ್ಲ? ನೀವು ಅದಕ್ಕೆ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ರಿ. ಫೇಕ್ ಆಧಾರ್ ಕಾರ್ಡ್ ಅಲ್ಲಿ ಬಜಾಜ್ ಫೈನಾನ್ಸ್ ಅಲ್ಲಿ 4 ಲಕ್ಷ ರೂಪಾಯಿ ತಗೊಂಡ ಯಾವನೋ ಒಬ್ಬ ಬಾಂಗ್ಲಾದೇಶಿ ಅಂತ ನೀವೇ ಇದೇ ಡಿಬೇಟ್ ಅಲ್ಲಿ ಎಲ್ಲಾರು ಮುಂದೆ ಹೇಳಿದ್ದೀರಾ. ಹೌದು. ನಾನು ಇವತ್ತು ನಿಮಗೆ ಪ್ರಶ್ನೆ ಮಾಡ್ತೀನಿ, ಫೇಕ್ ಆಧಾರ್ ಕಾರ್ಡ್ ಅಂದ್ರೆ ಯಾವುದೇ ಒಂದು ಫೈನಾನ್ಸ್ ಕಂಪನಿ ಆ ಆಧಾರ್ ಕಾರ್ಡ್ ಅನ್ನ ಅವನ ಮೊಬೈಲ್ ನಂಬರ್ ಜೊತೆ ಟ್ಯಾಲಿ ಮಾಡಿ ಅಕಸ್ಮಾತ್ ಅದನ್ನ ಒಂದು ವೆರಿಫಿಕೇಶನ್ ಮಾಡಿದಾಗ ನಿಮಗೆ ಅಥೆಂಟಿಸಿಟಿಗೋಸ್ಕರ ಒಂದು SMS ಬರಬೇಕು ನಿಮ್ಮ ಮೊಬೈಲ್ ಮೇಲೆ. ವ್ಯವಸ್ಥೆ ಎಷ್ಟು ಹುಡುಕಾಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗಲ್ವಾ ಸರ್? ಕೇಂದ್ರ ಸರ್ಕಾರದ ವೈಫಲ್ಯ. ಬರ್ತ್ ಸರ್ಟಿಫಿಕೇಟ್ ಇರೋ ಬಾಂಗ್ಲಾದೇಶದ್ದು, ಪಾಸ್ಪೋರ್ಟ್ ಇರೋ ಬಾಂಗ್ಲಾದೇಶದ್ದು, ಬಾಂಗ್ಲಾದೇಶದ ಬರ್ತ್ ಸರ್ಟಿಫಿಕೇಟ್ ಬಾಂಗ್ಲಾದೇಶದ, ಬಾಂಗ್ಲಾದೇಶದ ಆಧಾರ್. ಮೇಡಮ್ ಮೊದಲು ನೀವು ಕೇಳಿಸ್ಕೊಳ್ಳಿ ಮೇಡಮ್, ಇದು ನಿಮ್ಮ ಈ ಚಾನೆಲಿನ ಪ್ರಾಬ್ಲಮ್. ಇಲ್ಲಿ ನೋಡಿ, ಲಜಾಕ್ ಅವ್ರ ಪ್ರಕಾರ ಅಕ್ರಮ ಬಾಂಗ್ಲಾದೇಶಿಗಳನ್ನ ಹುಡುಕಿ ಆಚೆ ತೆಗೆಯೋದು ಚಾನೆಲ್ ನ ತಪ್ಪಂತೆ. ಕ್ಯಾಮೆರಾ ತಗೊಂಡ್ಬಿಟ್ರೆ ನಿಮ್ ಕರ್ತವ್ಯ ಮುಗಿಲಿಲ್ಲ. ಕೆಲಸ ಮಾಡ್ತೀವಿ, ತುಂಬಾ ಮಾತಾಡಿದಿರಿ ಸರ್. ಮಹೇಶ್ ಅವರು